ನಮಸ್ಕಾರ. ಕ್ರೈಮ್ ಜಗತ್ತಿನ ಅಸಲಿ ಸತ್ಯಗಳನ್ನ ಖಚಿತ ಮಾಹಿತಿಯೊಂದಿಗೆ ಹೇಳುವ ಕ್ರೈಮ್ ಡೈರಿಗೆ ಸ್ವಾಗತ. ನಾನು ನವಿತಾ ಅಜಯ್. ವೀಕ್ಷಕರೇ, ಕಾಲ ಕೆಟ್ಟೋಗಿದೆ ಕಣ್ರಿ. ಯಾಕೆ ಗೊತ್ತಾ? ಆತ ಇನ್ನು ಮೀಸೆ ಚಿಗುರದ ಹುಡುಗ. ಆದ್ರೆ ಆತನಿಗೆ ಈ ವಯಸ್ಸಿಗೆ ಒಬ್ಬ ಹುಡುಗಿ ಮೇಲೆ ಹುಚ್ಚು ಲವ್. ಅದು ಎಷ್ಟರ ಮಟ್ಟಿಗೆ ಅಂದ್ರೆ ಐ ಲವ್ ಯು, ಯು ಮಸ್ಟ್ ಲವ್ ಮೀ ಅನ್ನೋ ಹುಚ್ಚಾತ. ಆದ್ರೆ ಈ ಲೂಸ್ನ ಆರ್ಭಟಕ್ಕೆ ಪ್ರಾಣಕಂಟಕವಾಗಿದ್ದು ಮಾತ್ರ ಮೈಸೂರಿನ ಆ ಬ್ಯಾಂಕ್ ನೌಕರನಿಗೆ. ಹಾಗಾದ್ರೆ ಏನಿದು ಆ ಪಾಗಲ್ ಲವ್ ಸ್ಟೋರಿ ಅಂತೀರಾ? ನೀವೇ ನೋಡಿ. ಪ್ರಿಯ ವೀಕ್ಷಕರೇ, ಈ ಸೀನ್ ನೋಡಿದ್ರ? ಎಸ್, ಥೇಟ್ ಈ ಸಿನಿಮಾದಲ್ಲಿ ಲೂಸ್ ಮಾದ ಹೇಗೆ ಲೂಸ್ ತರ ಲವ್ ಮಾಡ್ತಾನೋ ಅದೇ ರೀತಿ ಕೊಡಗಿನಲ್ಲೇ ಇನ್ನು ಮೀಸೆ ಚಿಗುರದ ಲೂಸ್ ಲವರ್ ಇದ್ದಾನೆ. ಆತನೇ ನೋಡಿ ಈತ. ಇನ್ನು ಅಪ್ರಾಪ್ತ ಆದದ್ದರಿಂದ ಆತನ ಮುಖವನ್ನ ಬ್ಲರ್ ಮಾಡಲಾಗಿದೆ. ಆದ್ರೆ ಈತ ಮಾಡಿದ ಘನಂದಾರಿ ಕೆಲಸ ಏನು ಅಂತ ಕೇಳಿದ್ರೆ ನೀವು ಬೆರಗಾಗ್ತೀರಾ. ಇಲ್ಲಿ ನೋಡಿ, ಮುಖದ ಮೇಲೆ ಮೀಸೆ ಮೂಡದ ಸಣಕಲ ದೇಹದ ಬಡ್ಡೆ ಹುಡುಗ ಒಂದು ಕಡೆ ಆದ್ರೆ ಮತ್ತೊಬ್ಬ 26 ವರ್ಷದ ಹರಿಯದ ಸುರದ್ರೂಪಿ ಯುವಕ. ಇದೊಂಥರ ಟ್ರಯಾಂಗಲ್ ಲವ್ ಸ್ಟೋರಿ. ಎಸ್, ಈ ಹಾಡಿನಂತೆ ನೀನಂದ್ರೆ ನನಗೆ ಇಷ್ಟ ಇಲ್ಲ ಅಂದ್ರು ಈ ಪಡ್ಡೆ ಹುಡುಗ ಮಾತ್ರ ನೀನೇ ಬೇಕು, ನೀನೇ ಬೇಕು, ನೀನಿಲ್ಲದೆ ಏನೀ ಬದುಕು ಅನ್ನೋ ರೇಂಜ್ಗೆ ಹಠ ಹಿಡಿದಿದ್ದ. ಎಸ್, ಈ ಪಡ್ಡೆ ಹುಡುಗನ ಕಾಟ ತಾಳಲಾರದೆ ಆ ಹುಡುಗಿ ತಾನು ಪ್ರೀತಿಸ್ತಿದ್ದ ಹುಡುಗನಿಗೆ ಕರೆ ಮಾಡಿ ಪಡ್ಡೆ ಹುಡುಗನ ರಂಪಾಟವನ್ನ ಹೇಳ್ಕೊಂಡಿದ್ಲು. ಅದರಂತೆ ಆಕೆಯ ಮಾತು ಕೇಳಿ ಮೈಸೂರಿನಿಂದ ಕೊಡಗಿಗೆ ಬಂದವನ ಕತೆ ಇಂದು ಏನಾಗಿದೆ ಗೊತ್ತಾ? ಹೇಳ್ತೀನಿ ಕೇಳಿ. ಇಲ್ಲಿ ನೋಡಿ, ಮಚ್ಚಿನಿಂದ ಕೊಚ್ಚಿರುವ ರೀತಿ ಮತ್ತು ತಲೆಯ ಮೇಲಿರುವ ಭೀಕರ ಗಾಯದ ಗುರುತುಗಳು. ಅಬ್ಬಬ್ಬಾ, ಏನ್ರಿ ಇದು? ಇಷ್ಟು ಭೀಕರವಾಗಿ ಕೊಚ್ಚಿದ್ದಾರಲ್ಲ, ಯಾವ ರಾಕ್ಷಸರ ಗುಂಪೊಂದು ಇಂಥ ಘೋರ ಕೃತ್ಯ ಮಾಡ್ತು ಅಂತ ಮುಂದೆ ಹೇಳ್ತೀನಿ. ಆದ್ರೆ ಇಲ್ಲಿ ನೋಡಿ, ರಕ್ತದ ಮಡುವಿನಲ್ಲಿ ಬಿದ್ದು ಜೀವ ಉಳಿಸ್ಕೊಳ್ಳೋದಕ್ಕೆ ಹೊರಳಾಡ್ತಿರೋ ಯುವಕ. ಅಂದ ಹಾಗೆ ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದಿರುವ ಈ ಯುವಕನ ಹೆಸರು ರಾಕೇಶ್. ಮೈಸೂರಿನ SBI ಬ್ಯಾಂಕ್ ನಲ್ಲಿ ಇನ್ಶೂರೆನ್ಸ್ ವಿಭಾಗದಲ್ಲಿ ಯೂನಿಟ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿದ್ದ. ಅರೆ, ಇದಕ್ಕೆ ಆಂಬ್ಯುಲೆನ್ಸ್ ನಲ್ಲಿ ರಕ್ತ ಸಿಕ್ತವಾಗಿ ಬಿದ್ದಿದ್ದಾನೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೀಗೆ ರಾಕೇಶ್ನ ರಕ್ತ ಚೆಲ್ಲಾಡಿದ್ದು ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಪ್ರಸಿದ್ಧ ಪ್ರವಾಸಿ ತಾಣ ಮಕ್ಕಳಗುಡಿ ಬೆಟ್ಟದಲ್ಲಿ. ಅಂದ್ರೆ 8ನೇ ತಾರೀಕಿನಂದು ನಮ್ಮ ಸೋಮವಾರಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಮಾರಣಾಂತಿಕ ಹಲ್ಲೆ ಪ್ರಕರಣ ದಾಖಲಾಗಿರುವಂಥದ್ದು. ಈ ಪ್ರಕರಣ ಸೋಮವಾರಪೇಟೆ ಪೊಲೀಸ್ ಸ್ಟೇಷನ್ ಅಲ್ಲಿಂದ ಒಂದು 15 ಕಿಲೋಮೀಟರ್ ದೂರದಲ್ಲಿರುವಂಥ ಮಕ್ಕಳಗುಡಿ ಬೆಟ್ಟ ಅನ್ನೋ ಒಂದು ಸ್ಥಳದಲ್ಲಿ ಒಬ್ಬ ಗಾಯಾಳು ರಾಕೇಶ್ ಸನ್ ಆಫ್ ಶ್ರೀಧರ್ ಅನ್ನುವಂಥವನು ಅಲ್ಲಿ ಮಾರಣಾಂತಿಕ ಹಲ್ಲೆಗೆ ಒಳಪಟ್ಟು ಬಿದ್ದಿರುವಂಥದ್ದು ಮಾಹಿತಿ ಬಂದು. ಕೊಡಗು ಅಂದ್ರೆ ಒಂದು ಪ್ರವಾಸಿ ತಾಣ. ಎತ್ತ ನೋಡಿದ್ರತ್ತ ಹಸಿರು. ಅಬ್ಬಾ, ನೋಡಿದ್ರೆ ಮತ್ತೆ ಮತ್ತೆ ನೋಡ್ಲೇಬೇಕು ಅನ್ನಿಸೋ ಪ್ರಕೃತಿ ಸೌಂದರ್ಯ ಹೊಂದಿರೋ ತಾಣ ಅಂದ್ರೆ ಅದು ಕೊಡಗು. ಅಲ್ಲಿನ ಪ್ರಸಿದ್ಧ ಪ್ರವಾಸಿ ತಾಣದಲ್ಲಿ ಒಂದು ಅಂದ್ರೆ ಅದು ಮಕ್ಕಳಗುಡಿ ಬೆಟ್ಟ. ಬುಧವಾರ ನಡೆದ ಘಟನೆಗೆ ಈ ಜಾಗ ತನ್ನ ಒಡಲಿಗೆ ರಕ್ತದ ಕಲೆಗಳನ್ನ ಮೆತ್ತಿಕೊಂಡು ಕುಖ್ಯಾತಿಯಾಗಿ ಹೋಗಿದೆ. ಹೌದು, ಮೂಲತಃ ಹಾಸನದವನಾದ ಈ ರಾಕೇಶ್ ಮೈಸೂರಿನ ಬ್ಯಾಂಕ್ ಒಂದರಲ್ಲಿ ಕೆಲಸ ಮಾಡ್ತಿದ್ದವನು. ಏಕಾಏಕಿ ಕೊಡಗಿಗೆ ಬಂದಿದ್ಯಾಕೆ? ಆತ ಕೊಡಗಿಗೆ ಜರ್ನಿ ಮಾಡಿದ್ದು ಕೆಲಸದ ನಿಮಿತ್ತ ಅಲ್ಲ, ಬದಲಾಗಿ ತನ್ನ ಲವ್ ಮ್ಯಾಟರ್ಗಾಗಿ. ತನ್ನ ಹುಡುಗಿಗೆ ಪಡ್ಡೆ ಹುಡುಗನೊಬ್ಬನ ಕಾಟವಿದೆ, ಅವನಿಗೊಂದು ಬುದ್ಧಿವಾದ ಹೇಳೋದಕ್ಕೆ ಅಂತ ಮೈಸೂರಿನಿಂದ ಕೊಡಗಿಗೆ ಬಂದಿದ್ದ. ಎಸ್, ಮೈಸೂರಿನಿಂದ ಪ್ರಯಾಣ ಬೆಳೆಸಿದ ಈ ರಾಕೇಶ್ಗೆ ಇಂಥದೊಂದು ಘನಘೋರ ಸ್ಥಿತಿ ಎದುರಾಗುತ್ತೆ ಅಂತ ಕನಸು ಮನಸ್ಸಿನಲ್ಲೂ ಎಣಿಸಿರ್ಲಿಲ್ಲ ಅನ್ಸುತ್ತೆ. ಆದ್ರೆ ಒಂದೇ ಹುಡುಗಿ ವಿಚಾರದಲ್ಲಿ ಜೂನಿಯರ್ ಹಾಗೂ ಸೀನಿಯರ್ ಹುಡುಗರ ನಡುವೆ ನಡೀತಿದ್ದ ಮುಸುಕಿನ ಗುದ್ದಾಟದ ಪ್ರತಿಫಲವಾಗಿ ರಾಕೇಶ್ ಹೀಗೆ ರಕ್ತದ ಮಡುವಿನಲ್ಲಿ ಬಿದ್ದು ಒದ್ದಾಡ್ತಿರೋದು. ಎಸ್, ಈ 26 ವರ್ಷದ ರಾಕೇಶ್ ಮೇಲೆ ರಾಕ್ಷಸನಂತೆ ಅಟ್ಯಾಕ್ ಮಾಡಿದ್ದು 10 ಜನರ ಗ್ಯಾಂಗ್ ಅಲ್ಲ, ಅಥವಾ ಅದೇ ವಯಸ್ಸಿನ ಯುವಕನಲ್ಲ ಸಾರ್. ಈ ಸಣಕಲು ದೇಹ, ಮುಖದ ಮೇಲೆ ಇನ್ನೂ ಸರಿಯಾಗಿ ಮೀಸೆಯೂ ಚಿಗುರದ ಮೈನರ್ ಹುಡುಗ. ಈ ಯುವಕನನ್ನ ಮುಗಿಸಿ ಬಿಡಲೇಬೇಕು ಅಂತ ಮನಸ್ಸೋ ಇಚ್ಛೆ ದೊಣ್ಣೆಯಿಂದ ತಲೆಗೆ ಹೊಡೆದು ಕೊಲೆಗೆ ಯತ್ನಿಸಿರೋದು ಬೇರೆ ಯಾರೂ ಅಲ್ಲ,
15 ವರ್ಷದ ಈ ಅಪ್ರಾಪ್ತ ಹುಡುಗನೇ. ಕೊಡಗು ಜಿಲ್ಲೆ ಸೋಮವಾರಪೇಟೆ ತಾಲೂಕಿನ ಊರುಬೆಟ್ಟ ಗ್ರಾಮದ ಅಪ್ರಾಪ್ತ ಯುವಕ ಈ ಕುಮಾರ. ಇದೇನಪ್ಪ, ಈ ಗ್ರಾಮಕ್ಕೂ ಮೈಸೂರಿಗೂ ಎತ್ತಿಂದೆತ್ತಣ ಸಂಬಂಧ ಅಂತ ಕನ್ಫ್ಯೂಸ್ ಆಗಬೇಡಿ. ಅಂದ್ಹಾಗೆ ಒಬ್ಬಳ ಪ್ರೀತಿಗಾಗಿ ಕಳೆದ 1 ವರ್ಷದಿಂದಲೂ ಈ ಸೀನಿಯರ್ ಹಾಗೂ ಜೂನಿಯರ್ ಹುಡುಗರ ಮಧ್ಯೆ ಶೀತಲ ಸಮರ ನಡೆಯುತ್ತಲೇ ಇತ್ತು. ಸೋಮವಾರಪೇಟೆ ತಾಲೂಕಿನ ಗ್ರಾಮವೊಂದರ ಹುಡುಗಿಯೊಬ್ಬಳ ಮೇಲೆ ಈ ಇಬ್ಬರು ಯುವಕರು ಲವ್ ಅಲ್ಲಿ ಬಿದ್ದಿದ್ರು. ಈ ಅಪ್ರಾಪ್ತ ಹುಡುಗನನ್ನ ಯಾವ ಹುಡುಗಿ ತಾನೇ ಲವ್ ಮಾಡ್ತಾಳೆ ಹೇಳಿ? ಒಂದು ಮೆಚುರಿಟಿ ಬೇಡವ? ಆದ್ರೆ ಈ ಹುಡುಗಿ ಮೈಸೂರಿನ ಈ ರಾಕೇಶನ ಪ್ರೇಮ ಪಾಶಕ್ಕೆ ಬಿದ್ದಿದ್ಲು. ಅಪ್ರಾಪ್ತ ಹುಡುಗ ಜೂನಿಯರ್ನದ್ದು ಒನ್ ವೇ ಲವ್ ಆಗಿತ್ತು. ಕಾಲೇಜ್ ಮೆಟ್ಲು ಇರುವಾಗಲೇ ದುಶ್ಚಟಗಳ ದಾಸನಾಗಿದ್ದ ಈ ಕುಮಾರ ಓದಿಗೆ ಗುಡ್ ಬೈ ಹೇಳಿದ್ದ. ಎಸ್, ಓದಿನಲ್ಲಿ ಹಿಂದೆ ಇದ್ದ ಕುಮಾರ ಲವ್ ನಲ್ಲಿ ಸದಾ ಮುಂದಿದ್ದ. ಆಕೆ ಬೇಡ ಬೇಡವೆಂದ್ರು ಪದೇ ಪದೇ ಪರಿಪರಿಯಾಗಿ ತನ್ನ ಪ್ರೇಮ ನಿವೇದನೆ ಮಾಡಿಕೊಳ್ತಲೇ ಇದ್ದ. ಆಕೆಗೆ ನಿರಂತರವಾಗಿ ಮೆಸೇಜ್ ಮಾಡ್ತಿದ್ದ. ಅದು ಎಷ್ಟರ ಮಟ್ಟಿಗೆ ಹೋಗಿತ್ತಂದ್ರೆ ತನ್ನ ಕೈ ಮೇಲೆ ಬ್ಲೇಡ್ ನಿಂದ ಆ ಹುಡುಗಿ ಹೆಸರನ್ನ ಕುಯ್ದುಕೊಂಡಿದ್ದ. ಎಸ್, ಯಾವಾಗ ಈ ಕುಮಾರ ಕೈ ಮೇಲೆ ಬ್ಲೇಡ್ ನಿಂದ ಕುಯ್ದುಕೊಂಡು ಆ ಫೋಟೋವನ್ನ ಆಕೆಯ ಮೊಬೈಲ್ಗೆ ಕಳಿಸಿದ್ನೋ ಆಕೆ ಈತನ ಕಾಟಕ್ಕೆ ಬೇಸತ್ತಿದ್ಲು. ಈ ವಿಷಯವನ್ನ ತಾನು ಪ್ರೀತಿಸ್ತಿದ್ದ ರಾಕೇಶ್ ಬಳಿ ಆಕೆ ಹೇಳ್ಕೊಳ್ತಾಳೆ. ಇದೇ ವಿಷಯ ನೋಡಿ ರಾಕೇಶ್ ಮತ್ತು ಈ ಕುಮಾರನ ಮಧ್ಯೆ ಜಿದ್ದು ಬೆಳೆಯೋದಕ್ಕೆ ಕಾರಣವಾಗಿ ಹೋಗಿತ್ತು. ತನ್ನ ಹುಚ್ಚು ಪ್ರೀತಿಗಾಗಿ ಈ ಜೂನಿಯರ್ ರಾಕೇಶನ್ನ ಮೈಸೂರಿನಿಂದ ಹೇಗಾದ್ರೂ ಮಾಡಿ ಕೊಡಗಿಗೆ ಕರೆಸಿಕೊಳ್ಳೋ ಪ್ಲಾನ್ ಮಾಡಿದ್ದ. ಅದಕ್ಕಾಗಿಯೇ ಈ ಅಪ್ರಾಪ್ತ ಮಾಡಿದ ಖತರ್ನಾಕ್ ಪ್ಲಾನ್ ಎಂಥದ್ದು ಗೊತ್ತಾ? ಈ ಸ್ಟೋರಿ ನೋಡಿ. ಈ ಲೂಸ್ ಲವರ್ ಆ ಹುಡುಗಿಯ ಹಿಂದೆ ಬಿದ್ದು ಕೊಡಬಾರದ ಕಾಟ ಕೊಡ್ತಿದ್ದಾನೆ ಅನ್ನೋದನ್ನ ಸಹಿಸಿಕೊಳ್ಳಲಾಗದ ಮೈಸೂರಿನ ರಾಕೇಶ್ ರೊಚ್ಚಿಗೆದ್ದಿದ್ದ. ಆದ್ರೆ ತಾನು ಕೂಡ ಆಕೆಯನ್ನ ಪ್ರೀತಿಸ್ತಿದ್ದೇನೆ ಅಂತ ಆತನ ಬಳಿ ಯಾವತ್ತೂ ಹೇಳ್ಕೊಂಡಿರ್ಲಿಲ್ಲ. ಬದಲಾಗಿ ನಾನು ಆಕೆಯ ಅಣ್ಣ, ನೀನು ಹೀಗೆಲ್ಲ ಮಾಡೋದು ಸರಿ ಇಲ್ಲ ಅಂತ ಅನೇಕ ಬಾರಿ ಫೋನ್ ಮೂಲಕ ಎಚ್ಚರಿಕೆ ಕೊಟ್ಟಿದ್ದ. ಆದ್ರೆ ಅದ್ಯಾವುದಕ್ಕೂ ಕ್ಯಾರೆ ಎನ್ನದ ಈ ಅಪ್ರಾಪ್ತ ಪೋರ ಈ ರಾಕೇಶನ ಜೊತೆ ಅನೇಕ ಬಾರಿ ಮೊಬೈಲ್ ಮೂಲಕ ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಿದ್ದ. ಎಸ್, ಈ ರಾಕೇಶ್ ಎಷ್ಟೇ ಬಾರಿ ಹೇಳಿದ್ರು, ಏನೇ ವಾರ್ನಿಂಗ್ ಮಾಡಿದ್ರು ಅಪ್ರಾಪ್ತ ಪಡ್ಡೆ ಹೈದನ ತಲೆಗೆ ಮಾತ್ರ ಅದ್ಯಾವುದು ಹೋಗಿರ್ಲಿಲ್ಲ. ಆಕೆಯ ಹೆಸರನ್ನ ತನ್ನ ಕೈ ಮೇಲೆ ಬ್ಲೇಡ್ ನಿಂದ ಕುಯ್ದುಕೊಂಡು ಅದನ್ನ ಫೋಟೋ ತೆಗೆದು ಆ ಹುಡುಗಿಯ ಮೊಬೈಲ್ಗೆ ಮೆಸೇಜ್ ಮಾಡಿದ್ದ. ಅಲ್ಲದೆ ನೀನಿಲ್ಲದೆ ನಾನು ಬದುಕಲ್ಲ ಅಂತ ಪ್ರೀತಿಯನ್ನ ನಿವೇದಿಸಿಕೊಂಡಿದ್ದ. ಇದೇ ವಿಚಾರ ಆಕೆಯನ್ನ ಮತ್ತಷ್ಟು ಕಂಗೆಡುವಂತೆ ಮಾಡಿತ್ತು. ಯಾವಾಗ ಈತನ ಪ್ರೀತಿ ಅತಿರೇಕ ಅಂತ ಅನಿಸ್ತೋ ಆಗ ಈ ವಿಚಾರವನ್ನ ತನ್ನ ಸ್ನೇಹಿತ ರಾಕೇಶ್ಗೆ ತಿಳಿಸಿದ್ಲು. ಇದರಿಂದ ಸಿಟ್ಟಿಗೆದ್ದಿದ್ದ ರಾಕೇಶ್ ಮೈಸೂರಿನಿಂದಲೇ ಅಪ್ರಾಪ್ತ ಜೂನಿಯರ್ಗೆ ಫೋನ್ ಮಾಡಿ, ಲವ್ ಮತ್ತೆ ನಿನ್ನ ಆಟ ಶುರು ಮಾಡ್ಕೊಂಡ, ಸುಮ್ಮನಿದ್ರೆ ಸರಿ, ಇಲ್ಲದಿದ್ರೆ ಏನ್ ಮಾಡ್ತೀನೋ ಗೊತ್ತಿಲ್ಲ ಅಂತ ಆವಾಜ್ ಹಾಕಿದ. ಆವಾಜ್ಗೆ ತಿರುಗೇಟು ನೀಡಿದ್ದ ಪಡ್ಡೆ ಹೈದ, ಹೌದು ಕಣ, ನಾನು ಆಕೆಯನ್ನ ಪ್ರೀತಿಸ್ತಿದ್ದೇನೆ, ಸುಮ್ನೆ ಸೈಡಿಗೆ ಹೋಗು ಅಂತ ಇದ್ದ ಬಾಂಬ್ ಸಿಡಿಸಿದ್ದ. ಅದೇನ್ ಮಾಡ್ತೀಯೋ ಮಾಡ್ಕೋ, ನಾನು ಊರಲ್ಲೇ ಇದ್ದೀನಿ ಬಾ ಅಂತ ಸವಾಲು ಹಾಕಿದ್ದ. ಯಾವಾಗ ಈ ಅಪ್ರಾಪ್ತ ಹುಡುಗ ಎಲ್ಲೇ ಮೀರಿ ವರ್ತಿಸಿದ್ನೋ ರಾಕೇಶನ ತಾಳ್ಮೆಯ ಕಟ್ಟೆ ಹೊಡೆದಿತ್ತು ನೋಡಿ. ಈ ಹಿಂದೆ ಸಾಕಷ್ಟು ಬಾರಿ ಇದೆಲ್ಲ ಬೇಡ, ಸರಿ ಹೋಗಲ್ಲ ಅಂತ ಯೋಚನೆ ಮಾಡಿದ್ದ ರಾಕೇಶ್, ಆದ್ರೆ ಅಂದು ಏನನ್ಸಿತ್ತೋ ಏನೋ, ತನ್ನ ಬೈಕನ್ನೇರಿ ಮೈಸೂರಿನಿಂದ ಕೊಡಗಿಗೆ ಬಂದೇ ಬಿಟ್ಟಿದ್ದ ನೋಡಿ. ಯಾವಾಗ ರಾಕೇಶ್ ತನ್ನೂರಿಗೆ ಬರ್ತಾನೆ ಅಂತ ಕನ್ಫರ್ಮ್ ಆಯ್ತು, ಈತ ಈ ಲೋಕಲ್ ಬಾಯ್ ಮಾನಸಿಕವಾಗಿ ರೆಡಿಯಾಗೇ ಬಿಟ್ಟ. ಮಕ್ಕಳ ಬೆಟ್ಟ ಸಮೀಪದ ಮುಖ್ಯ ರಸ್ತೆಯಾದ ಕುಂಬೂರು ಸರ್ಕಲ್ಗೆ ಬಂದು ಆಟೋ ಏರಿ ತನ್ನ 4 ಸ್ನೇಹಿತರ ಜೊತೆ ಮಾದಾಪುರದಲ್ಲಿರುವ ಬಾರ್ಗೆ ಹೋಗಿ 2 ಬಿಯರ್ ಹೀರಿತ. ಮತ್ತೆ ಅದೇ ಆಟೋದಲ್ಲಿ ಮನೆಗೆ ವಾಪಸ್ ಬಂದಿದ್ದ. ಸ್ನೇಹಿತರಿಗೆ ತನ್ನೊಳಗಿನ ಪ್ಲಾನ್ ಏನು ಅನ್ನೋದನ್ನ ಈ ಖತರ್ನಾಕ್ ಹೇಳಿರ್ಲಿಲ್ಲ. ಈತ ರಾಕೇಶ್ ಬರ್ತಾನೋ ಇಲ್ವೋ ಅಂತ ಎಣ್ಣೆ ಮತ್ತಲ್ಲೇ ಈತ ಲೆಕ್ಕ ಹಾಕ್ತಿದ್ದಾಗ ತನ್ನ ಯಮಹಾ ಬೈಕ್ ನಲ್ಲಿ ಮೈಸೂರಿನ ಹುಡುಗ ರಾಕೇಶ್ ಹೀರೋ ಸ್ಟೈಲ್ ನಲ್ಲಿ ಊರಿಗೆ ಎಂಟ್ರಿ ಕೊಟ್ಟೇ ಬಿಟ್ಟಿದ್ದ ನೋಡಿ. ಎಸ್, ಅಂದು ಮಧ್ಯಾಹ್ನ 3 ಗಂಟೆಯ ಸಮಯ. ರಾಕೇಶ್ ಮಕ್ಕಳ ಗುಡಿ ಬೆಟ್ಟಕ್ಕೆ ಹೋಗಿದ್ದನ್ನ ತನ್ನೂರಿನ ಕ್ಯಾಂಟೀನ್ ಒಂದರಲ್ಲಿ ಟೀ ಕುಡಿಯುತ್ತಿದ್ದ ಈ ಪಾಪಿ ಜೂನಿಯರ್ ಪಡ್ಡೆ ಹುಡುಗ ನೋಡೇ ಬಿಟ್ಟಿದ್ದ ನೋಡಿ. ಬಳಿಕ ಅಲ್ಲಿಂದ ಕೂಗಳತಿಯ ದೂರದಲ್ಲಿರೋ ಮಕ್ಕಳ ಗುಡಿ ಬೆಟ್ಟಕ್ಕೆ ಹೋಗಿ ಬೈಕ್ ನಿಲ್ಲಿಸಿದ್ದ ಈ ರಾಕೇಶ್ ಬಳಿ ಬಂದು, ಏನೋ ಬಂದೇ ಬಿಟ್ಟಿದ್ಯಾ ಅಂದಿದ್ದಾನೆ. ಹೌದು, ಹೇಳ್ದೆ ಅಲ್ವಾ ಬರ್ತೀನಿ ಅಂತ, ಬಂದಿದ್ದೀನಿ ನೋಡು ಅಂದ. ಆಕೆಯ ತಂಟೆಗೆ ಹೋಗ್ಬೇಡ, ಸರಿ ಇರಲ್ಲ ಅಂತ ಸಮಾಧಾನವಾಗಿ ಹೇಳಿದ ರಾಕೇಶ್. ಎಸ್, ರಾಕೇಶ್ ಈ ಅಪ್ರಾಪ್ತ ಹುಡುಗನನ್ನ ನೋಡುತ್ತಲೇ ಈ ಸಣಕಲು ದೇಹದವ ನನ್ನನ್ನ ಏನ್ ಮಾಡಲು ಸಾಧ್ಯ ಅಂತ ನಂಬಿಕೆಯಿಂದ
ರಮಣೀಯ ಪ್ರಕೃತಿಯನ್ನ ಕಣ್ತುಂಬಿಸಿಕೊಂಡು ಮೊಬೈಲ್ ಅಲ್ಲಿ ಆ ದೃಶ್ಯವನ್ನ ಸೆರೆ ಹಿಡಿಯೋಣ ಅಂತ ರಾಕೇಶ್ ಅತ್ತ ತಿರುಗಿದ್ದಾನೆ. ಇದೇ ಸಮಯವನ್ನ ಕಾದಿದ್ದ ಕಡ್ಡಿಯ ಹಾಗೆ ಇರುವ ಈ ಸಣಕರು ದೇಹದ ಪಡ್ಡೆ ಹೈದ ರಾಕೇಶನ ತಲೆಗೆ ದೊಣ್ಣೆಯಿಂದ ಬಲವಾಗಿ ಒಂದೇಟನ್ನ ಹೊಡೆದೇ ಬಿಟ್ಟಿದ್ದ. ಎಸ್, ಅಪ್ರಾಪ್ತ ಹುಡುಗ ಎಣ್ಣೆ ಮತ್ತಲ್ಲಿ ಹೊಡೆದ ರಭಸಕ್ಕೆ ರಾಕೇಶ್ನಿಗೆ ತಲೆ ಸುತ್ತು ಬಂದು ಕೆಳಗೆ ಬಿದ್ದಿದ್ದಾನೆ. ಹೀಗೆ ಬೀಳುತ್ತಿದ್ದ ರಾಕೇಶ್ಗೆ ಮೇಲೇಳಲು ಬಿಡದಂತೆ ತಲೆಗೆ ಸತತವಾಗಿ ಅಟ್ಯಾಕ್ ಮಾಡತೊಡಗಿದ್ದ ಈ ಖತರ್ನಾಕ್ ಜೂನಿಯರ್. ರಾಕೇಶನ ಟೈಮ್ ಚೆನ್ನಾಗಿತ್ತು ಅನ್ಸುತ್ತೆ. ಇದೇ ವೇಳೆಯಲ್ಲಿ ಅಚಾನಕ್ ಆಗಿ ಎಂಟ್ರಿ ಕೊಟ್ಟಿದ್ದ ಊರಿನ ವಾಟರ್ ಮ್ಯಾನ್ ಶಿವಣ್ಣ. ಅಲ್ಲೇ ಪಕ್ಕದಲ್ಲಿ ಏನೋ ಕಿರುಚಾಟದ ಶಬ್ದ ಕೇಳ್ತಿದ್ಯಲ್ಲ ಅಂತ ಯಾರು ಅಂತ ಓಡೋಡಿ ಬಂದಿದ್ದ. ವಾಟರ್ ಮ್ಯಾನ್ ಶಿವಣ್ಣ ತನ್ನ ಕಡೆ ಬರ್ತಿರೋದನ್ನ ನೋಡಿದ ಈ ಜೂನಿಯರ್ ಘಟನೆ ನಡೆಯುತ್ತಿದ್ದ ಸ್ಥಳದಿಂದ ಕಾಲ್ಕಿತ್ತಿದ್ದ. ಭಯದಲ್ಲಿ ಪಕ್ಕದಲ್ಲೇ ಇದ್ದ ಕಾಫಿ ತೋಟಕ್ಕೆ ಓಡ್ ಹೋಗಿ ಕಣ್ಮರೆಯಾಗ್ತಾನೆ. ಈ ರಾಕೇಶ್ನ ತಲೆಗೆ ದೊಣ್ಣೆಯಿಂದ ಥಳಿಸಿದ ಆ ಅಪ್ರಾಪ್ತ ಹುಡುಗ ಅಲ್ಲಿಂದ ಎಸ್ಕೇಪ್ ಆಗಿದ್ದ. ಆ ಸ್ಥಳಕ್ಕೆ ಆಪತ್ ಬಾಂಧವನಾಗಿ ಬಂದಿದ್ದ ನೋಡಿ ಅದೇ ಗ್ರಾಮದ ವಾಟರ್ ಮ್ಯಾನ್ ಶಿವಣ್ಣ. ಎಸ್, ರಕ್ತದ ಮಡುವಲ್ಲಿ ಬಿದ್ದು ಒದ್ದಾಡ್ತಾ ಇದ್ದ ಈ ರಾಕೇಶ್ನನ್ನ ಆಸ್ಪತ್ರೆ ಸೇರಿಸೋದಿಕ್ಕೆ ಪಟ್ಟ ಕಷ್ಟ ಇದೆಯಲ್ಲ, ಅಷ್ಟಿಷ್ಟಲ್ಲ. ಎಸ್, ಈ ರಾಕೇಶನ ತಲೆಗೆ ದೊಣ್ಣೆಯಿಂದ ಮನಸ್ಸೋ ಇಚ್ಛೆ ಹೊಡೆದ ಆ ಅಪ್ರಾಪ್ತ ಹುಡುಗ ಅಲ್ಲಿಂದ ಪರಾರಿಯಾಗಿದ್ದ. ಇದೇ ಸಂದರ್ಭದಲ್ಲಿ ಆ ಸ್ಥಳಕ್ಕೆ ಆಪತ್ ಬಾಂಧವನಾಗಿ ಬಂದಿದ್ದ ನೋಡಿ ಅದೇ ಗ್ರಾಮದ ವಾಟರ್ ಮ್ಯಾನ್ ಆಗಿದ್ದ ಶಿವಣ್ಣ. ರಕ್ತದ ಮಡುವಿನಲ್ಲಿ ಬಿದ್ದು ಒದಾಡ್ತಿದ್ದ ರಾಕೇಶ್ನನ್ನ ಆಸ್ಪತ್ರೆ ಸೇರಿಸೋದಕ್ಕೆ ಪಟ್ಟ ಕಷ್ಟ ಅಷ್ಟಿಷ್ಟಲ್ಲ. ರಾಕೇಶನ ತಲೆಯಿಂದ ನಿಲ್ಲದೆ ಸುರಿಯುತ್ತಿತ್ತು ರಕ್ತ. ಕೊನೆಗೆ ಅಲ್ಲಿಗೆ ಆಟೋವೊಂದನ್ನ ಕರೆಸಿ ರಾಕೇಶ್ನನ್ನ ಆಸ್ಪತ್ರೆಗೆ ಸಾಗಿಸೋದಕ್ಕೆ ಊರಿನ ಕೆಲವರು ಕೈ ಜೋಡಿಸಿದ್ದಾರೆ. ಯಾವಾಗ ಇದೊಂದು ಅಟೆಂಪ್ಟಿವ್ ಮರ್ಡರ್ ಕೇಸ್ ಅಂತ ಗೊತ್ತಾಯ್ತೋ ಅಲ್ಲಿದ್ದ ಗ್ರಾಮಸ್ಥರು ಪೊಲೀಸ್ಗೆ ಕರೆ ಮಾಡಿ ಮಡಿಕೇರಿಯಲ್ಲಿರೋ ಆಸ್ಪತ್ರೆಗೆ ಆಂಬ್ಯುಲೆನ್ಸ್ ನಲ್ಲಿ ಸಾಗಿಸಿದ್ದಾರೆ. ಮಡಿಕೇರಿ ಜಿಲ್ಲಾಸ್ಪತ್ರೆಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ನೀಡಿದ ವೈದ್ಯರು ಕೊನೆಗೆ ಇಲ್ಲಿ ಚಿಕಿತ್ಸೆ ನೀಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದ್ದಾರೆ. ತದನಂತರ ಮೈಸೂರಿನ ಖಾಸಗಿ ಆಸ್ಪತ್ರೆಗೆ ರಾಕೇಶ್ನನ್ನ ದಾಖಲು ಮಾಡಿ ಐಸಿಯುನಲ್ಲಿ ಚಿಕಿತ್ಸೆಯನ್ನ ನೀಡಲಾಗುತ್ತಿದೆ. ನೀರು ಬಿಡ್ಲಿಕ್ಕೆ ಅಂತ ಹೋಗಿದ್ದೆ ಮಕ್ಕಳಗುಡಿ ಬೆಟ್ಟ ಟ್ಯಾಂಕ್ ಹತ್ರ ಬಾಬು ಅವ್ರ ಮಗ ನಾನು ಪಂಪಾರ್ ಬಿಟ್ಟು ಕೆಲಸ ಮಾಡ್ತಿದ್ದೆ. ಹಾಗೆ ಸಂಜೆ 4 ಗಂಟೆ ಸಮಯಕ್ಕೆ ಹೋಗ್ಬೇಕಾದ್ರೆ ನಮ್ಮಲ್ಲಿ ಒಂದು ವ್ಯಕ್ತಿ ನನ್ನ ನೋಡಿ ಓಡೋದ. ಅದು ನಾನು ಯಾರು ನೋಡ್ಬೇಕಂತ ಹೇಳಿದ್ರೆ ನನ್ನ ನೋಡಿ ತುಂಬ ಭಯದಲ್ಲಿ ಓಡೋದ. ಅಷ್ಟೊತ್ತಿಗೆ ಒಂದು ನರಳ ಸದ್ದ ಕೇಳ್ತು. ನಮ್ಮಲ್ಲಿ ಮೈನು ಮಕ್ಕಳಗುಡಿ ಬೆಟ್ಟ ಇದೆ ನೋಡಿ ವ್ಯೂ ಪಾಯಿಂಟು ಅಲ್ಲಿ. ಅಷ್ಟೊತ್ತಿಗೆ ನಾನಲ್ಲಿ ಹೋಗಿ ಅವನು ನೋಡುವಾಗ ನರಳಾಡ್ತಿದ್ದ. ಅಷ್ಟೊತ್ತಿಗೆ ಇಮಿಡಿಯೇಟ್ಲಿ ನಾನು ನಮ್ಮ ಪಕ್ಕದವರಿಗೆಲ್ಲ ಹೇಳಿ ಕೆಳಗೆ ಅಂಗಡಿಯೆಲ್ಲ ಹೋಗಿ ಹೇಳಿ ಅವರು 4 ಜನ ಹುಡುಗರನ್ನ ಮತ್ತು ಎಲ್ಲರಿಗೂ ಫೋನ್ ಮಾಡಿ ಹಾಸ್ಪಿಟ್ಲಿಗೆ ಆ್ಯಂಬುಲೆನ್ಸಿಗೆ ಮತ್ತು ನಮ್ಮ ಪೊಲೀಸ್ ಅಧಿಕಾರಿಗಳಿಗೆ ಎಲ್ಲ ಫೋನ್ ಮಾಡಿ ನಾನು ತಿಳಿಸಿದ್ವಿ. ಇತ್ತ ರಾಕೇಶ್ನನ್ನ ಆಸ್ಪತ್ರೆಗೆ ಸಾಗಿಸೋ ಕೆಲಸ ಮುಗಿದ ಮೇಲೆ ಸೋಮವಾರಪೇಟೆ ಪೊಲೀಸರು ಊರಿಗೆ ಪ್ರವೇಶಿಸಿ ರಾಕೇಶ್ ಹತ್ಯೆಗೆ ಸ್ಕೆಚ್ ಹಾಕಿದ್ದ ಆರೋಪಿಗಾಗಿ ಹುಡುಕಾಟ ನಡೆಸಿದ್ರು. ಊರಲ್ಲಿ ಯಾರನ್ನ ಕೇಳಿದ್ರು ಗೊತ್ತಿಲ್ಲ ಅಂತಾನೆ ಹೇಳ್ತಿದ್ರು. ಯಾಕಂದ್ರೆ ರಾಕೇಶ್ ಕೂಡ ಹೊರಗಡೆಯಿಂದ ಬಂದಿದ್ದಾನೆ. ಅವನ ಪರಿಚಯವೇ ಇಲ್ಲಿ ಯಾರಿಗೂ ಇರಲಿಲ್ಲ. ಹಾಗಾಗಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅನ್ನೋದೇ ತಿಳಿಯದು ಅಂತ ಹೇಳಿದ್ರು ಗ್ರಾಮಸ್ಥರು. ಈ ನಡುವೆ ಪೊಲೀಸರಿಗೆ ಈ ರಾಕೇಶ್ ಜೊತೆ ಬೇರೆ ಯಾರಾದ್ರೂ ಬೈಕ್ ನಲ್ಲಿ ಹೋಗಿರಬಹುದಾ, ಸ್ನೇಹಿತರೇ ಕಿತ್ತಾಡ್ಕೊಂಡು ಗಲಾಟೆ ಮಾಡ್ಕೊಂಡ್ರ? ಎಲ್ಲ ಆಂಗಲ್ ನಿಂದಲೂ ಸೋಮವಾರಪೇಟೆ ಠಾಣಾ ಇನ್ಸ್ಪೆಕ್ಟರ್ ಶಿವಶಂಕರ್ ಮಾಹಿತಿಯನ್ನ ಕಲೆ ಹಾಕ್ತಾರೆ. ಇನ್ನು ಮಕ್ಕಳ ಬೆಟ್ಟ ಸ್ಥಳಕ್ಕೆ ಹೋಗೋ ಮುನ್ನ ಬರೋ ಕುಂಬೂರು ಗ್ರಾಮದ ಸರ್ಕಲ್ ನಲ್ಲಿರೋ ಅಂಗಡಿಯೊಂದರ ಸಿಸಿಟಿವಿ ನೋಡಿದಾಗ ರಾಕೇಶ್ ಒಬ್ಬನೇ ಊರನ್ನ ಪ್ರವೇಶಿಸಿರೋದು ಖಾತ್ರಿಯಾಗುತ್ತೆ. ಹಾಗಾದ್ರೆ ಊರಲ್ಲಿ ಯಾರೋ ಈ ಅಟ್ಯಾಕ್ ಮಾಡಿದ್ದಾರೆ ಅನ್ನೋದನ್ನ ಎಸ್ಐ ಕನ್ಫರ್ಮ್ ಮಾಡ್ಕೊಂಡಿದ್ದಾರೆ. ಜೊತೆಗೆ ಈ ಜೂನಿಯರ್ ಮೇಲೆ ಊರಿನವರಿಗೂ ಅನುಮಾನ ಮೂಡುತ್ತೆ. ಯಾಕಂದ್ರೆ ಮಧ್ಯಾಹ್ನ 3 ಗಂಟೆ ವೇಳೆಯಲ್ಲಿ ಹಾಕಿದ್ದ ಬಟ್ಟೆಯನ್ನ ಈ ಖತರ್ನಾಕ್ ಚೇಂಜ್ ಮಾಡ್ಕೊಂಡಿದ್ದ. 4:30 ಗಂಟೆ ಹೊತ್ತಿಗೆ ಬೇರೊಂದು ಬಟ್ಟೆಯಲ್ಲಿ ಊರಿನ ಜನರ ಮುಂದೆ ಪ್ರತ್ಯಕ್ಷನಾಗಿದ್ದ ಈ ಖತರ್ನಾಕ್ ಹುಡುಗ. ಮಾಪುರ ಹೋಗ್ಬಿಟ್ಟು ಸ್ವಲ್ಪ ಎಣ್ಣೆ ಎಲ್ಲ ಹಾಕ್ಬಿಟ್ಟು ಎರಡನೇ ವಾಪಸ್ ಮುಂಟು ಬಣ್ಣ ಕರ್ಕೊಂಡು ಹೋಗ್ಬಿಟ್ಟೆ. ಇವರೇ ಹುಡುಗನೇ ಫೋನ್ ಮಾಡಿದ್ ನನಗೆ. ಅವ್ರನ್ನ ಕರ್ಕೊಂಡು ಹೋಗಿ ಅವರು 4 ಜನ ಇದ್ರು. ಅವ್ರು ಕರ್ಕೊಂಡು ಹೋಗಿ ಬುಟ್ಟೆಟ್ಟಿಗೆ ಎರಡನೇ ನನಗೊಂದು ಕುಂಬರಿಗೆ ಒಂದು ಬಾಡಿ ಸಿಕ್ತು. ವಾಪಸ್ ಬಂದ್ಬಿಟ್ಟು ಮಾದಾಪುರ ಹೋಗ್ಬಿಟ್ಟು ಬರೋವಾಗ ನಮ್ಮ ಹೆಂಗಸರಿಗೆ ಒಂದು ಈ ತರ ಹೊಡೆದಾಕಿದಾರೆ ಅಂತ ನನಗೆ ಫೋನ್ ಮಾಡಿದ್ರು. ಎಣ್ಣೆ ಹೊಡೆಯಕ್ಕೆ ಹೋಗಿದ್ರು. ಅಲ್ಲಿ 4 ಜನ ಹೋಗಿದ್ರು. ಅದ್ರಲ್ಲಿ ಒಬ್ಬ ಮಾತ್ರ ಕುಡಿಯೋದಿಲ್ಲ, ಮತ್ತೆ 3 ಜನ ಕುಡಿತಾರೆ. ಎಸ್, ಯಾವಾಗ ಈ ಅನುಮಾನವನ್ನ ಊರಿನವರು ಪೊಲೀಸರಿಗೆ ತಿಳಿಸಿದ್ರ ಸೋಮವಾರಪೇಟೆ ಇನ್ಸ್ಪೆಕ್ಟರ್ ಶಿವಶಂಕರ್ ಆತನನ್ನ ಹಿಡಿದುಕೊಂಡು ಸತ್ಯ ಹೇಳುವಂತ ಪುಸಲಾಯಿಸಿದ್ದಾರೆ. ಬಾಯಿ ಬಿಡದಿದ್ದಾಗ ತಮ್ಮ ಎಂದಿನ ಪೊಲೀಸ್ ಭಾಷೆಯಲ್ಲಿ ಕೇಳಿದ್ದಾರೆ. ಆಗ ಆ ಅಪ್ರಾಪ್ತ ಬಾಲಕ ತಾನು ಲಾಕಾದೆ ಅಂತ ಅಂದ್ಕೊಂಡು ಎಲ್ಲವನ್ನ ಬಾಯಿ ಬಿಟ್ಟಿದ್ದ.
ಅಟ್ಯಾಕ್ ಮಾಡಿ ಕೇವಲ ಅರ್ಧ ಗಂಟೆಯಲ್ಲೇ ಮನೆಗೆ ಹೋಗಿ ತನ್ನ ರಕ್ತ ಸಿಕ್ತವಾದ ಬಟ್ಟೆಗಳನ್ನ ಚೇಂಜ್ ಮಾಡಿ ಬೇರೆ ಬಟ್ಟೆ ಹಾಕೊಂಡಿದ್ದಾನೆ. ಅಷ್ಟೇ ಅಲ್ಲ, ಸ್ವಲ್ಪ ದೂರದಲ್ಲಿರುವ ತೋಟವೊಂದಕ್ಕೆ ಹೋಗಿ ಅಲ್ಲಿ ರಾಕೇಶ್ನ ಪರ್ಸನ್ನ ಬೆಂಕಿ ಹಾಕಿ ಸುಟ್ಟು ಹಾಕಲು ಪ್ರಯತ್ನಿಸಿದ್ದನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿದ್ದಾನೆ. ಈತನಿಗೆ ಇದೀಗ 17 ವರ್ಷ 2 ತಿಂಗಳು. ಈ ವರ್ಷದ ನವೆಂಬರ್ ಬಂದಿದ್ರೆ 18 ತುಂಬುತ್ತಿತ್ತು. ವಯಸ್ಸಲ್ಲದ ವಯಸ್ಸಲ್ಲೇ ಪ್ರೀತಿ ಮಾಡಿದ್ದಲ್ಲದೆ ಕೊಲೆ ಮಾಡೋ ಹಂತಕ್ಕೆ ಹೋಗಿರೋ ಜೂನಿಯರ್ಗೆ ಅದೇನ್ ಶಿಕ್ಷೆ ಕೊಟ್ಟರು ಕಡಿಮೆನೇ ಸರಿ. ಯಾಕಂದ್ರೆ ತನ್ನ ಹುಚ್ಚಾಟಕ್ಕೆ ಬುದ್ಧಿವಾದ ಹೇಳಿದ್ದ ಯುವಕನ ಹತ್ಯೆಗೆ ಮುಂದಾಗಿದ್ದ ಈ ಖತರ್ನಾಕ್. ಇನ್ನು ಮೈಸೂರಿನ ಖಾಸಗಿ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ನಡುವೆ ರಾಕೇಶ್ ಹೋರಾಟ ನಡೆಸುತ್ತಿದ್ದಾನೆ. ರಾಕೇಶ್ ಬದುಕೋ ಬಗ್ಗೆಯೂ ವೈದ್ಯರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಒಂದು ವೇಳೆ ವಾಟರ್ ಮ್ಯಾನ್ ಶಿವಣ್ಣ ಆ ಕ್ಷಣಕ್ಕೆ ಅಲ್ಲಿಗೆ ಹೋಗದಿದ್ರೆ ಅಲ್ಲೇ ರಾಕೇಶನ ಹೆಣ ಬೀಳ್ತಿತ್ತು. ಆದ್ರೆ ಅದ್ಯಾರು ಮಾಡಿದ ಪುಣ್ಯವೋ ಏನೋ ರಾಕೇಶನ ಜೀವ ಅಲ್ಲಿ ಉಳಿದಿದೆ. ರಾಕೇಶ್ ಬೇಗನೆ ರಿಕವರಿ ಆಗಲಿ. ಸದ್ಯ ಕಾನೂನು ಕುಣಿಕೆಯಿಂದ ಬಾಲಾಪರಾಧಿ ಅಂತ ಪಟ್ಟ ಪಡೆದುಕೊಂಡಿರೋ ಈ ಜೂನಿಯರ್ಗೆ ಆ ದೇವರೇ ತಕ್ಕ ಶಾಸ್ತಿ ಮಾಡ್ಲಿ ಅನ್ನೋದು ಎಲ್ಲರ ಆಶಯ. ನೋಡಿದ್ರ ಈ ಅಪ್ರಾಪ್ತ ವಯಸ್ಸಲ್ಲಿ ಲವ್ ಗಿವ್ ಅಂತ ಬಿದ್ರೆ ಏನಾಗತ್ತೆ ಅಂತ. ಓದುವ ವಯಸ್ಸಲ್ಲಿ ಓದ್ಲಿಲ್ಲ, ಮಾಡಿದ ಪಾಪದ ಕೆಲಸಕ್ಕೆ ಈಗ ಬಾಲಾಪರಾಧಿ ಅನ್ನುವ ಹಣೆಪಟ್ಟಿ ಬೇರೆ. ಈ ಕಡೆ ತನ್ನ ಪ್ರೇಯಸ್ಸಿಗೆ ಕಾಟ ಕೊಡ್ತಿದ್ದ ಅನ್ನೋ ಕಾರಣಕ್ಕೆ ಮೈಸೂರಿನಿಂದ ಕೊಡಗಿಗೆ ಬಂದು ಈಗ ಆಸ್ಪತ್ರೆಯಲ್ಲಿ ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇರೋ ರಾಕೇಶ್ ಇನ್ನೊಂದು ಕಡೆ. ನೋಡಿದ್ರ ಈ ಪ್ರೀತಿ ಅನ್ನೋ ಮಾಯೆ ಏನೇನೆಲ್ಲ ಮಾಡಿಸುತ್ತೆ ಅಂತ. ಈ ಮಾತನ್ನ ಹೇಳ್ತಾ ಇವತ್ತಿನ ಕ್ರೈಮ್ ಡೈರಿಯನ್ನ ಮುಗಿಸ್ತಾ ಇದ್ದೀವಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.